ಅವತ್ತೇ ಹೇಳಿದ್ರಲ್ಲ ಸಿ ಎಮ್ ಅವರು 6 ತಿಂಗಳ ಹಿಂದೆ ಹೋದಂಥ ಸಂದರ್ಭದಲ್ಲಿ ಡೆಲ್ಲಿ ಒಳಗಡೆ ಇವರಿಗೆ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅವತ್ತು ಮೀಡಿಯಾದವ್ರು ಹೋಗಿ ಯಾವುದೋ NDTVನೋ ಯಾರೋ ಒಂದು ಕೇಳಿದಾಗ ಹೇಳ್ತಾರೆ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲನೂ ಇಲ್ಲ, ಜನಾಭಿಪ್ರಾಯನೂ ಇಲ್ಲ ಅಂತಾರೆ. ತಕ್ಷಣ DK ಶಿವಕುಮಾರ್ ಅವರಿಗೆ ಕೇಳ್ತಾರೆ, ಎಲ್ಲರೂ ಅವರೇ ಪ್ರಶ್ನೆ ಹಾಕಿ ಅವರೇ ಉತ್ತರ ಹೇಳಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. ಅವರಿಬ್ಬರದ್ದು ಮನಸ್ಸುಗಳು 2 ಭಾಗ ಆಗಿಬಿಟ್ಟಿದೆ, ಒಡೆದೋಗಿದೆ. ಮೇಲ್ನೋಟಕ್ಕೆ ಮಾತ್ರ ಇಬ್ಬರು ಒಂದೇ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಎಲ್ಲರೂ ಅವರ ಹಿಂಬಾಲಕರು ಮತ್ತು ಹೈಕಮಾಂಡಲ್ಲಿರುವಂಥ ಸ್ನೇಹಿತರುಗಳು ಎಲ್ಲರೂ ಕೂಡ ಆಂತರಿಕವಾಗಿ BJPಯಲ್ಲಿರುವಂಥ ಮಾಹಿತಿ DK ಶಿವಕುಮಾರ್ ಅವ್ರನ್ನ ಮಾಡ್ತಾರೆ ಅಂತ. ಅದಕ್ಕೆ DK ಶಿವಕುಮಾರ್ ಅವ್ರು ಮಾಡಬಾರ್ದು ಅಂತ ಸಿದ್ದರಾಮಯ್ಯನವರು ಪರಮೇಶ್ವರ್ ಹೇಳಿದ್ದಾರೆ ನೀನೇ ಆಗುವಂತ, MB ಪಾಟೀಲ್ರಿಗೂ ಹೇಳಿದ್ದಾರೆ ನೀನೇ ಆಗುವಂತ, ಮಹದೇವಪ್ಪನಿಗೂ ಹೇಳಿದ್ದಾರೆ ನೀನೇ ಆಗುವಂತ, ಸತೀಶ್ ಜಾರಕಿಹೊಳಿಗೂ ಹೇಳಿದ್ದಾರೆ ನೀನೇ ಆಗುವಂತ ಹೇಳಿ ಜನ ಅಲ್ಲಿ ಕಾಂಗ್ರೆಸ್ಸಲ್ಲಿ ಇರುವಂಥವರೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಒಳಗುಟ್ಟು ಅವರ ನಡೆ ಯಾರಿಗೂ ಗುಟ್ಬಿಟ್ಕೊಡಲ್ಲ. ನಿಮಿಷಕ್ಕೆ ಸ್ಟ್ರಾಟಜಿ ಚೇಂಜ್ ಮಾಡ್ತಾರೆ, ನಿಮಿಷಕ್ಕೆ ತಾನು ಹೆಂಗೆ ಅಧಿಕಾರ ಉಳಿಸ್ಕೋಬೇಕು ಅಂತ ತಂತ್ರಗಾರಿಕೆಯನ್ನು ಹಾಕ್ತಾರೆ ಅಂತ ಕಾಂಗ್ರೆಸ್ಸಲ್ಲಿರೋ ಶಾಸಕರು ಮತ್ತು ಸಚಿವರೇ ಹೇಳ್ತಾರೆ. ಅದರಿಂದ ಸಿದ್ದರಾಮಯ್ಯ ನಡೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ DK ನಡೆ ಮಾತ್ರ ಅಚಲವಾಗಿದೆ, ನಾನು ಹಾಗೇ ಆಗ್ತೀನಿ ಅಂತ. ಈಗ DK ಶಿವಕುಮಾರ್ CM ಆದರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕ್ಬೇಕಾಗುತ್ತೆ ಅಂತ ಅದು ನೋಡ್ರಿ, ಬೀಗ ಹಾಕಬೇಕು. ಇನ್ನೂ 100 ಕಚೇರಿನ DK ಶಿವಕುಮಾರ್ ಕಟ್ಸ್ತಾರೋ ಅವರು ತಾಕತ್ತಿಂದ, ಅವರು ಫಂಡ್ ಮೊಬಲೈಸ್ ಮಾಡಿರೋದ್ರಿಂದ, ಅವರು ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ತರಲೇಬೇಕು ಅಂತೇಳಿ ಪರಿಶ್ರಮ ಹಾಕಿ ಹೋರಾಟ ಮಾಡಿ ಕಾಂಗ್ರೆಸ್ನ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಯಾರು ರಾಜ್ಯಾಧ್ಯಕ್ಷರಾಗಿರ್ತಾರೋ ಅವರ ಒಂದು ಅಸ್ತಿತ್ವದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಬಂದಾಗ ಅವರೇ ಮುಖ್ಯಮಂತ್ರಿ ಆಗೋದು ರೂಢಿ ಮತ್ತು ವಾಡಿಕೆ ಕರ್ನಾಟಕದಲ್ಲಿ, ದೇಶದಲ್ಲಿ. ಅವ್ರ ನಾಯಕತ್ವದಲ್ಲಿ ಜನ ಹೋಗ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ನಾಯಕರು, DK ಶಿವಕುಮಾರ್ KPCC ಅಧ್ಯಕ್ಷರು ಚುನಾವಣೆ ನಡೆಸಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ಆದಮೇಲೆ ಅವ್ರು ಗೆಲ್ಲಿಸಿದ್ರು. ಮೊಬೈಲೈಸು ಸಿದ್ದರಾಮಯ್ಯನವ್ರ ಹತ್ರ ಹಣ ಇತ್ತಾ? ಹಣ ಕೊಟ್ಟವ್ರು ಯಾರು? ಅವತ್ತು ಫಂಡಿಂಗ್ ಮಾಡಿದವ್ರು ಯಾರು? DK ಶಿವಕುಮಾರ್ ಅವರೇ. ಅದರಿಂದ ಈಗ DK ಶಿವಕುಮಾರ್ ಅವರಿಗೆ ಅವತ್ತು ಕನ್ವಿನ್ಸ್ ಮಾಡಿ ಹೇಳಿರೋದು ನಿಜ ಅಂತೇಳಿ DK ಶಿವಕುಮಾರ್ ಆಂತರಿಕವಾಗಿ ಎಲ್ಲರ ಹತ್ರ ಹೇಳಿದ್ದಾರೆ, 2.5 ವರ್ಷ ನಾನು ಹಾಗೇ ಆಗ್ತೀನಿ ಅಂತ. ಅದರಿಂದ ಅವರ ಆಂತರಿಕ ವಿಷಯ, ಅದನ್ನು ನಾನು ಮಾತಾಡೋದು, ಜನ ಮಾತಾಡೋದು, ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ನ ಪಾರ್ಟಿ ವರ್ಕರ್ಸ್ ಮಾತಾಡೋದು. DK ಶಿವಕುಮಾರ್ ಅವರು ಪರಿಶ್ರಮ ಹಾಕಿ ಪಾರ್ಟಿ ಕಟ್ಟಿದ್ದಾರೆ, ಅವ್ರು ಆಗಬೇಕು ಅಂತ ಕಾಂಗ್ರೆಸ್ಸಿನಲ್ಲಿರುವಂಥ ಜನಗಳ ಒಂದು ಧ್ವನಿ. ಅದರಿಂದ ಅವರ ಆಂತರಿಕ ವಿಚಾರ. ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯನವರು 5 ವರ್ಷ ಮಾಡ್ತಾರೋ, 2028ಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮಾಡ್ತಾರೋ ನಮಗೆ ಬಿಟ್ಟಿದ್ದಂಥ ವಿಚಾರ. ನಮ್ದಿರೋದೇನೋ 2028ಕ್ಕೆ BJP ಸರ್ಕಾರ ತರಬೇಕು. 100 JDS ಮತ್ತು BJP ಸರ್ಕಾರ, 2 ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು, ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಾವು ಯುದ್ಧ ಮಾಡಬೇಕು. 2028ಕ್ಕೆ 150 ಸ್ಥಾನವನ್ನು ಕರ್ನಾಟಕದಲ್ಲಿ ತರಬೇಕು ಅನ್ನೋದೇ ನಮ್ಮ ಉದ್ದೇಶ.